ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಮಾರ್ಚ್ ತಿಂಗಳಿನಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಮಿಥುನ ರಾಶಿಗೆ ಸೇರಿದ ಜನರು ಪಡೆಯಬಹುದು. ಈ 2026ರ ಯುಗಾದಿ ಭವಿಷ್ಯದ ಪ್ರಕಾರ ಮಿಥುನ ರಾಶಿಯವರಿಗೆ ಕೆಲ ಗ್ರಹ ಸಂಚಾರದ ಪರಿಣಾಮ ಅತ್ಯಂತ ಶುಭದಾಯಕವಾಗಿರಲಿದೆ. ಯಾವ ಸಮಯದಲ್ಲಿ, ಯಾವ ಸ್ಥಳದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಯಾವ ಗ್ರಹ ಸಂಚಾರದಿಂದಾಗಿ ನೀವು ಪಡೆಯಲಿದ್ದೀರಿ, ಹಾಗೆ ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಮಿಥುನ ರಾಶಿಯ ಶ್ರೀ ಪರಾಭವ ನಾಮ ಸಂವತ್ಸರ ಹೇಗಿರಲಿದೆ? ಮಿಥುನ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ? ಆರೋಗ್ಯ, ಉದ್ಯೋಗ, ಕುಟುಂಬ, ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ? ಯಾವುದರಲ್ಲಿ ಶುಭ, ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಇಂದು ಪಂಚಾಂಗದ ಪ್ರಕಾರ ಹೊಸ ವರ್ಷವು 2026ರ ಮಾರ್ಚ್ 19ರಂದು ಪ್ರಾರಂಭವಾಗಲಿದೆ. ಯುಗಾದಿ 2026ರ ಪಂಚಾಂಗದಲ್ಲಿ ಶ್ರೀ ಪರಾಭವ ನಾಮ ಸಂವತ್ಸರದ ಆರಂಭವನ್ನು ಸೂಚಿಸಲಾಗಿದೆ. ಆದ್ದರಿಂದ ಇಂದು ಹೊಸ ವರ್ಷವು ಮಿಥುನ ರಾಶಿಯಲ್ಲಿ ಜನಿಸಿರುವ ವ್ಯಕ್ತಿಗಳಿಗೆ ಏನೆಲ್ಲ ಬದಲಾವಣೆಯನ್ನು ಜೀವನದಲ್ಲಿ ತರಲಿದೆ, ಈ ಯುಗಾದಿ ಫಲಿತಾಂಶ ಹೇಗಿರಲಿದೆ ಎಂದು ತಿಳಿಯೋಣ. ಮೊದಲಿಗೆ ಗ್ರಹ ಸಂಚಾರದ ಬಗ್ಗೆ ನಾವು ನೋಡೋಣ. 2026ರ ಯುಗಾದಿ ಭವಿಷ್ಯದ ಪ್ರಕಾರ ಅನೇಕ ಗ್ರಹಗಳ ಸಂಚಾರದ ಪರಿಣಾಮ ನಿಮಗೆ ಅತ್ಯಂತ ಶುಭದಾಯಕವಾಗಿರಲಿದೆ. ಅದರಲ್ಲೂ ಕೂಡ ಶನಿಯ ಸಂಚಾರ ಯಾವ ರೀತಿಯ ಪರಿಣಾಮವನ್ನು ನಿಮ್ಮ ಜೀವನದ ಕ್ಷೇತ್ರಗಳಲ್ಲಿ ಬೀರಲಿದೆ ಎಂದು ನೋಡೋಣ. 10ನೇ ಮನೆ ಅಂದರೆ ಕೆಲಸ ಮತ್ತು ಕರ್ಮ, ಹಾಗೆ 2ನೇ ಮನೆ ಅಂದರೆ ಸಂಪತ್ತು ಮತ್ತು ಕುಟುಂಬಗಳ ಸುತ್ತುತ್ತದೆ. ಅತ್ಯಂತ ಪ್ರಮುಖವಾದದ್ದು 10ನೇ ಮನೆಯಾದ ಮೀನ ರಾಶಿಯಲ್ಲಿ ಶನಿಯ ಸಂಚಾರ. ಈ ಸಮಯದಲ್ಲಿ ಶನಿಯ ಸಂಚಾರವು ಮೀನ ರಾಶಿಯಲ್ಲಿ ಇರುವುದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅನೇಕ ರೀತಿಯ ಪ್ರಭಾವ ಇರಲಿದೆ. ಈ ಸಮಯದಲ್ಲಿ ಶನಿ ನಿಮ್ಮ ಕೆರಿಯರ್ ವಿಚಾರದಲ್ಲಿ ಮಾಡು ಇಲ್ಲವೇ ಮಡಿ ಎಂಬುವಂತೆ ಕೆಲಸ ಮಾಡಲಿದ್ದಾನೆ. ಇದು ನಿಮ್ಮನ್ನು ಜನರ ಮಧ್ಯ ಎತ್ತಿ ಹಿಡಿಯುತ್ತದೆ, ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತದೆ, ಹಾಗೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಶನಿಯು ನಿಮ್ಮ 9ನೇ ಮನೆಯ ಅಧಿಪತಿ ಅಂದರೆ ಭಾಗ್ಯ ಮತ್ತು ಧರ್ಮದ ಆಗಿದ್ದು, 10ನೇ ಮನೆಯಲ್ಲಿ ಅಂದರೆ ಕರ್ಮದ ಮನೆಯಲ್ಲಿ ಈ ಸಮಯದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಶಕ್ತಿಶಾಲಿಯಾದ ಧರ್ಮ ಕರ್ಮಾಧಿಪತಿ ಯೋಗವನ್ನು ಸೃಷ್ಟಿಸುತ್ತದೆ. ಕೆಲಸವೇ ದೇವರು ಎಂದುಕೊಂಡು ಅಹಂಕಾರ ಬಿಟ್ಟು ದುಡಿದರೆ ಈ ಸಮಯದಲ್ಲಿ ನಿಮಗೆ ದೊಡ್ಡ ಯಶಸ್ಸು ಖಂಡಿತವಾಗಿಯೂ ಸಿಗಲಿದೆ. ಶನಿಯ ಸಂಚಾರದಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮ್ಮ ಜೀವನದಲ್ಲಿ ನೀವು ಪಡೆಯಬಹುದಾಗಿರಲಿದೆ. ಇದು ಶನಿಯ ಸಂಚಾರದಿಂದಾಗಿ ಈ ವರ್ಷದಲ್ಲಿ ಅಂದರೆ ಯುಗಾದಿ ಭವಿಷ್ಯದಲ್ಲಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿರಲಿದೆ. ಇನ್ನು ಪ್ರಮುಖ ಗ್ರಹ ಸಂಚಾರದಲ್ಲಿ ಗುರುವಿನ ಸಂಚಾರದ ಪರಿಣಾಮ ಈ ಪರಾಭವ ನಾಮ ಸಂವತ್ಸರದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ. ಗುರು ಗ್ರಹವು ಜೀವನದಲ್ಲಿ ಸಮತೋಲನ ಮತ್ತು ಪ್ರತಿಫಲವನ್ನು ತರುತ್ತದೆ. ವರ್ಷದ ಆರಂಭದಿಂದ ಅಂದರೆ ಈ ಸಮಯದಿಂದ ಗುರು ನಿಮ್ಮ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಜನ್ಮ ಗುರು ನಿಮಗೆ ಬುದ್ಧಿವಂತಿಕೆ, ಆತ್ಮವಿಶ್ವಾಸ ಮತ್ತು ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಸಹಾಯ ಮಾಡುತ್ತಾನೆ. ಅಸಲಿ ಆಟ ಎಂದರೆ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಇರಲಿದೆ. ಆಗ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ 2ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಅಸಾಧಾರಣ ಧನ ಯೋಗ, ಆದಾಯ ಹೆಚ್ಚಳ, ಬ್ಯಾಂಕ್ ಬ್ಯಾಲೆನ್ಸ್ ಏರಿಕೆ, ಕುಟುಂಬದವರ ಬೆಂಬಲ, ಪೌಷ್ಟಿಕ ಆಹಾರ ಮತ್ತು ಮಾತಿನಲ್ಲಿ ಹಿಡಿತ ಇವೆಲ್ಲವೂ ಈ ಸಮಯದಲ್ಲಿ ಸಿದ್ಧಿಸುತ್ತದೆ. ಅಕ್ಟೋಬರ್ 31ರಿಂದ ಗುರು ಸಿಂಹ ರಾಶಿಗೆ ಅಂದರೆ ನಿಮ್ಮ 3ನೇ ಮನೆಗೆ ಪ್ರವೇಶವನ್ನು ಪಡೆದಾಗ ಇದು ಹೊಸ ಸಾಹಸಗಳಿಗೆ ಕೈ ಹಾಕಲು, ಬರವಣಿಗೆ ಮತ್ತು ಕಿರು ಪ್ರಯಾಣಗಳಿಗೆ ಬೆಂಬಲ ನೀಡಲು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇದು ಗುರುವಿನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ರಾಹು ಮತ್ತು ಕೇತುವಿನ ಸಂಚಾರದ ಪರಿಣಾಮ ಈ ಸಮಯದಲ್ಲಿ ಹೇಗಿರಲಿದೆ ಎಂದು ನೋಡೋಣ. ಇವರು ತೆರೆಮರೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಡಿಸೆಂಬರ್ 6ರವರೆಗೂ ರಾಹು ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ 9ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಕೇತು ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ 3ನೇ ಮನೆಯಲ್ಲಿ ಪ್ರಯಾಣಿಸಲಿದ್ದಾನೆ.
ಒಂಬತ್ತನೇ ಮನೆಯಲ್ಲಿ ರಾಹು ವಿದೇಶ ಪ್ರಯಾಣ, ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಕದ ಕಡೆಗೆ ಆಸಕ್ತಿಯನ್ನು ಹೆಚ್ಚಿಸುತ್ತಾನೆ. ಮೂರನೇ ಮನೆಯ ಕೇತುವು ಅವಕಾಶಗಳಿದ್ದರೂ ಕೆಲವೊಮ್ಮೆ ಸೋಮಾರಿತನ ಅಥವಾ ಉದಾಸೀನ ಮನೋಭಾವವನ್ನು ಉಂಟು ಮಾಡಬಹುದು. ಇನ್ನು ಡಿಸೆಂಬರ್ 6, 2026ರಂದು ದೊಡ್ಡ ಬದಲಾವಣೆ ಆಗಲಿದೆ. ರಾಹು ಮಕರ ರಾಶಿಗೆ ಅಂದರೆ ನಿಮ್ಮ 8ನೇ ಮನೆಗೆ, ಕೇತು ಕರ್ಕಾಟಕ ರಾಶಿಗೆ ಅಂದರೆ ನಿಮ್ಮ 2ನೇ ಮನೆಗೆ ಪ್ರವೇಶಿಸಲಿದ್ದಾರೆ. ಈ 8 ಮತ್ತು 2 ಅಕ್ಷವು 2027ಕ್ಕೆ ಮುನ್ಸೂಚನೆಯಾಗಿದೆ. ಇದು ಹಠಾತ್ ಘಟನೆಗಳು ಮತ್ತು ಹಣಕಾಸಿನ ವಿಷಯಗಳಲ್ಲಿ ವೈರಾಗ್ಯ ಭಾವನೆಯನ್ನು ತರಬಹುದು. ಆದ್ದರಿಂದ ಈ ಸಮಯದಲ್ಲಿ ನೀವು ಅತ್ಯಂತ ಶಾಂತಿಯುತ ನಿರ್ಧಾರಗಳ ಜೊತೆಗೆ ಆರ್ಥಿಕವಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸದೃಢವಾಗಿರಲು ಮುಖ್ಯದ ಅಂಶವಾಗಿರಲಿದೆ. ಪ್ರಮುಖವಾಗಿ ಈ ಸಮಯದಲ್ಲಿ 10ನೇ ಮನೆಯಲ್ಲಿ ಶನಿಯ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕವಾಗಿ ದುಡಿಯಲು ಮತ್ತು 2ನೇ ಮನೆಯಲ್ಲಿ ಉಚ್ಚ ಗುರುವಿನ ಆಶೀರ್ವಾದದಿಂದಾಗಿ ಅನೇಕ ರೀತಿಯ ಅವಕಾಶಗಳನ್ನು ಬಳಸಿಕೊಂಡು ಮುಂದುವರೆದರೆ ಸುವರ್ಣ ಅವಕಾಶಗಳ ಜೊತೆಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ಕಾಣಬಹುದಾಗಿರಲಿದೆ. ಶಿಸ್ತು ಪಾಲಿಸಿದರೆ ನಿಮ್ಮ ಕೀರ್ತಿ ಮತ್ತು ಸಂಪತ್ತು ಎರಡೂ ಕೂಡ ವೃದ್ಧಿಯಾಗುವ ಅನೇಕ ರೀತಿಯ ಅವಕಾಶಗಳನ್ನು ನೀವು ಪಡೆಯಲಿದ್ದೀರಿ. ಇನ್ನು ಈ ಸಮಯದಲ್ಲಿ ಅಂದರೆ ಈ ಯುಗಾದಿಯ ನಂತರದಲ್ಲಿ ವೃತ್ತಿ ಮತ್ತು ವೃತ್ತಿ ಸಂಬಂಧಿತ ವ್ಯವಹಾರಗಳು ಹೇಗಿರಲಿದೆ ಎಂದು ತಿಳಿಯೋಣ. ಏಪ್ರಿಲ್ 2ರಿಂದ ಮೇ 11ರವರೆಗೂ ಇದು ತೀವ್ರವಾದ ಸಮಯವಾಗಿರಲಿದೆ. ಈ ಸಮಯದಲ್ಲಿ ಕುಜನು ನಿಮ್ಮ 10ನೇ ಮನೆಗೆ ಬಂದು ಶನಿಯೊಂದಿಗೆ ಸೇರುತ್ತಾನೆ. ಈ ಕುಜ ಶನಿ ಸಂಯೋಗವು ಅಗಾಧವಾದ ಶಕ್ತಿ, ಕೆಲಸದ ಡೆಡ್ಲೈನ್ಗಳು ಹಾಗೆ ಕೆಲವೊಮ್ಮೆ ಬಾಸ್ ಅಥವಾ ಸರ್ಕಾರಿ ಅಧಿಕಾರಿಗಳೊಂದಿಗೆ ಘರ್ಷಣೆಯನ್ನು ತರಬಹುದು. ಈ ಶಕ್ತಿಯನ್ನು ನೀವು ಸರಿಯಾಗಿ ಬಳಸಿದರೆ ಇತರರು ತಿಂಗಳುಗಟ್ಟಲೆ ಮಾಡುವ ಕೆಲಸವನ್ನು ನೀವು ವಾರದಲ್ಲೇ ಮುಗಿಸಬಹುದು. ಆದರೆ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಹಾಗೆ ಅಹಂಕಾರದ ಜಗಳಗಳಿಗೆ ಹೋಗದೇ ಇರುವುದೇ ಉತ್ತಮವಾಗಿರಲಿದೆ. ಇನ್ನು ಶನಿಯು ಕರ್ಮದ ಸ್ಥಾನದಲ್ಲಿ ಇರುವುದರಿಂದಾಗಿ ಉದಾಸೀನತೆ ಅಥವಾ ಅಡ್ಡದಾರಿಯಲ್ಲಿ ಜಾಗವಿಲ್ಲ. ನಿಮಗೆ ಮಹತ್ವದ ಜವಾಬ್ದಾರಿಗಳು, ಕಠಿಣ ಸವಾಲುಗಳು ಮತ್ತು ನಿಮ್ಮ ಸಾಮರ್ಥ್ಯವನ್ನು ಹೊರಗೆ ಹೆಚ್ಚು ಕೆಲಸದಲ್ಲಿ ನೀಡಲಾಗುತ್ತದೆ. ಮೇಲಾಧಿಕಾರಿಗಳು, ಸಮಾಜದ ಕಣ್ಣುಗಳು ಹಾಗೆ ನಿಮ್ಮ ಮೇಲೆ ಇರುವುದರಿಂದಾಗಿ ನೀವು ತಾಳ್ಮೆ, ಶಿಸ್ತು ಮತ್ತು ಪ್ರಾಮಾಣಿಕತೆಯಿಂದ ವರ್ತಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಶನಿ ನಿಮಗೆ ನೀಡಲಿದ್ದಾನೆ. ಶನಿಯ ಅನುಗ್ರಹದಿಂದಾಗಿ ಉನ್ನತ ಸ್ಥಾನವನ್ನು ನೀವು ಕಲ್ಪಿಸಿಕೊಳ್ಳಬಹುದಾಗಿರಲಿದೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ವೃತ್ತಿ ಜೀವನಕ್ಕೆ ಅತ್ಯುತ್ತಮ ಸಮಯವಾಗಿರಲಿದೆ. 2ನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಈ ಸಮಯದಲ್ಲಿ ಪಡೆಯಬಹುದು. ದೃಷ್ಟಿ 10ನೇ ಮನೆಯ ಮೇಲಿರುವುದರಿಂದಾಗಿ ಶನಿಯ ಕಾಠಿಣ್ಯ ಕಡಿಮೆಯಾಗುತ್ತದೆ. ಬಡ್ತಿ, ಸಂಬಳ ಹೆಚ್ಚಳ, ಮನ್ನಣೆ ಮತ್ತು ದೀರ್ಘಕಾಲದ ಕಾಂಟ್ರಾಕ್ಟ್ಗಳಿಗೆ ಇದು ಉತ್ತಮ ಸಮಯವಾಗಿರಲಿದೆ. ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಮತ್ತು ಉತ್ತಮ ಸಂಬಳಕ್ಕಾಗಿ ಬೇಡಿಕೆ ಇಡಲು ಸರಿಯಾದ ಸಮಯ ಇದಾಗಿರಲಿದೆ. 9ನೇ ಮನೆಯಾದ ಕುಂಭ ರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ವಿದೇಶಿ ಕಂಪನಿಗಳು, ಉನ್ನತ ಶಿಕ್ಷಣ, ಕಾನೂನು, ಪ್ರಕಾಶನ ಅಥವಾ ಟ್ರಾವೆಲ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇದು ಲಾಭವನ್ನು ತರಲಿದೆ. ವರ್ಷದ ಕೊನೆಯಲ್ಲಿ ಗುರುವು 3ನೇ ಮನೆಗೆ ಬಂದಾಗ ಹೊಸ ಸ್ಕಿಲ್ ಕಲಿಯಲು ಹಾಗೆ ಕಮ್ಯುನಿಕೇಷನ್ ಆಧಾರಿತ ಕೆಲಸವನ್ನು ಮಾಡಲು ಧೈರ್ಯವು ಹೆಚ್ಚಾಗಲಿದೆ. ಒಟ್ಟಾರೆಯಾಗಿ ಉದ್ಯೋಗದಲ್ಲಿ ಇರುವಂತಹ ಈ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವೂ ಸಿಗಲಿದೆ. ಇನ್ನು ಸ್ವ ಉದ್ಯೋಗ, ಫ್ರೀಲ್ಯಾನ್ಸ್ನಲ್ಲಿ ಕೆಲಸ ಮಾಡುವವರಿಗೆ ಈ ಸಮಯದಲ್ಲಿ 10ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ನಿಮಗೆ ಗಟ್ಟಿ ಕೀರ್ತಿ ತಂದುಕೊಡಲಿದೆ. ಕ್ಲೈಂಟ್ಗಳೊಂದಿಗೆ ಹೆಚ್ಚು ಡಿಮ್ಯಾಂಡ್ ಮಾಡಬಹುದು, ಆದರೆ ನಿಮ್ಮ ಆದಾಯ ಸ್ಥಿರವಾಗಿರುತ್ತದೆ. ವಿಶೇಷವಾಗಿ ಜೂನ್ ಮತ್ತು ಅಕ್ಟೋಬರ್ ನಡುವೆ ಗುರು ಧನ ಸ್ಥಾನಕ್ಕೆ ಬಂದಾಗ ಆದಾಯ ಹೆಚ್ಚಾಗುತ್ತದೆ. ನಿಮ್ಮ ಸೇವೆಗಳಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳಲು ಅಲ್ಪಕಾಲದ ಲಾಭಕ್ಕಿಂತ ದೀರ್ಘಕಾಲದ ನಂಬಿಕೆ ಒತ್ತು ನೀಡುವುದು ಉತ್ತಮವಾಗಿರಲಿದೆ. ಒಟ್ಟಾರೆಯಾಗಿ ಈ ಹೊಸ ಸಂವತ್ಸರವು ನಿಮ್ಮ ಜೀವನದಲ್ಲಿ ಹೊಸ ಸಂವತ್ಸರವನ್ನು ತರಲಿದೆ. ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಯವರಿಗೆ ಹೊಸ ಸಂವತ್ಸರವು ಒಂದು ಅದ್ಭುತ ಸಮಯವಾಗಿರಲಿದೆ. ಜೂನ್ ಮತ್ತು ಅಕ್ಟೋಬರ್ ನಡುವೆ ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರದಿಂದಾಗಿ ಸಂಪತ್ತಿನ ದೃಷ್ಟಿಯಿಂದ ಅತ್ಯುತ್ತಮವಾದ ಸಮಯ ಇದಾಗಿರಲಿದೆ.
ಆದಾಯ ಹೆಚ್ಚಳ, ಉಳಿತಾಯ, ಕೌಟುಂಬಿಕ ಆಸ್ತಿ ಮತ್ತು ಮನೆಯ ಸಮೃದ್ಧಿ ನೆಲೆಸುತ್ತದೆ. ನಿಮ್ಮ ಜಾತಕದಲ್ಲಿ ಇತರ ಯೋಗಗಳಿದ್ದರೆ ನೀವು ಸೈಟ್, ಚಿನ್ನ ಅಥವಾ ಸ್ಥಿರಾಸ್ತಿಗಳನ್ನು ಖರೀದಿಸಬಹುದು. ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಹೆಚ್ಚು ಸುರಕ್ಷಿತವಾಗಿರುತ್ತೀರಿ. ದೀರ್ಘಕಾಲೀನ ಯೋಜನೆಗಳನ್ನು ಹಾಕಿಕೊಳ್ಳಲಿದ್ದೀರಿ. ನಿಮ್ಮ ಮಾತು ಹೆಚ್ಚು ಮೃದು ಮತ್ತು ಪ್ರಭಾವಶಾಲಿಯಾಗಿರಲಿದೆ. ಇದು ಕೂಡ ಆರ್ಥಿಕ ಅವಕಾಶಗಳನ್ನು ತಂದುಕೊಡಲಿದೆ. ಕ್ಲೈಂಟ್ಗಳೊಂದಿಗೆ ಕಮ್ಯುನಿಕೇಷನ್ ಆಕರ್ಷಣೀಯವಾಗಿರಲಿದೆ. ಅನಗತ್ಯ ಸಾಲಗಳನ್ನು ತೀರಿಸಲು ಹಾಗೆ ಎಮರ್ಜೆನ್ಸಿ ಫಂಡ್ ನಿರ್ಮಿಸಲು ಇದು ಒಳ್ಳೆಯ ಸಮಯವಾಗಿರಲಿದೆ. ನೀಚಭಂಗ ರಾಜಯೋಗ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೂ ನಿಮ್ಮ 2ನೇ ಮನೆಯಲ್ಲಿ ನೀಚ ಕುಜ ಮತ್ತು ಉಚ್ಚ ಗುರು ಸೇರಿದಾಗ ನಿರ್ಮಾಣವಾಗಲಿದೆ. ಹಣಕಾಸಿನ ವಿಷಯದಲ್ಲಿ ಆರಂಭವಾಗಲಿದೆ ಆತಂಕ. ಎದುರಾಗಲಿದೆ ಅನೇಕ ರೀತಿಯ ಹಠಾತ್ ಖರ್ಚುಗಳು, ಆಸ್ತಿ ವಿವಾದಗಳು. ಹಾಗಾಗಿ ಈ ಸಮಯದಲ್ಲಿ ಸ್ಥಿರ ಲಾಭವನ್ನು ಪಡೆಯಲಿದ್ದೀರಿ. ಆದರೆ ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ. ಈ ಯೋಗವು ಸವಾಲುಗಳನ್ನು ಮೆಟ್ಟಿ ನಿಂತು ಸಂಪತ್ತು ಗಳಿಸುವುದನ್ನು ಸೂಚಿಸಲಿದೆ. 10ನೇ ಮನೆಯಲ್ಲಿ ಶನಿಯ ಸಂಚಾರದ ಪರಿಣಾಮವಾಗಿ ಲಾಟರಿಗಳಿಂದ ಬರುವುದಲ್ಲ, ಇದು ಬದಲಿಗೆ ಕಠಿಣ ಪರಿಶ್ರಮದಿಂದ ಆದಾಯ ಪಡೆಯುವ ಸಮಯವೆಂದು ಸೂಚಿಸಲಿದೆ. ಜೂನ್ 20ರಿಂದ ಆಗಸ್ಟ್ 2ರವರೆಗೂ ಕುಜನು ನಿಮ್ಮ 12ನೇ ಮನೆಯಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಇರುವಾಗ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಬಹು ಮುಖ್ಯವಾಗಿರಲಿದೆ. ಪ್ರಯಾಣ, ಆಸ್ಪತ್ರೆ ಅಥವಾ ಕಾನೂನು ವಿಷಯಗಳಲ್ಲಿ ಹಠಾತ್ ಖರ್ಚುಗಳು ಬರಬಹುದು. ಹಾಗಾಗಿ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ತಡೆಯಿರಿ. ಅಗತ್ಯ ವಸ್ತುಗಳಿಗೆ ಮಾತ್ರ ಈ ಸಮಯದಲ್ಲಿ ಹೆಚ್ಚಿನ ಗಮನ ನೀಡಿ. ಆರ್ಥಿಕ ಬುನಾದಿಯನ್ನು ಗಟ್ಟಿಗೊಳಿಸಿಕೊಳ್ಳಲು ಇದು ಉತ್ತಮ ಸಮಯವಾಗಿರಲಿದೆ. ಹಳೆಯ ಬಾಕಿಗಳನ್ನು ತೀರಿಸಿ, ಇನ್ಶೂರೆನ್ಸ್ ಮಾಡಿಸಿ, ಹಾಗೆ ಉಳಿತಾಯ ಮಾಡಿ. ವೃತ್ತಿ ಜೀವನದಲ್ಲಿ ಪ್ರಗತಿ. ಇಂದು ಹೊಸ ವರ್ಷದ ಆರಂಭದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಅವಕಾಶಗಳು ಸಿಗಲಿದೆ. ಈ ಅವಧಿಯಲ್ಲಿ ಹೊಸ ಅವಕಾಶಗಳನ್ನು ಆತ್ಮವಿಶ್ವಾಸದಿಂದ ಮುಂದುವರೆಸಿ. ಉನ್ನತ ಪದವಿ ದೊರಕಲಿದೆ. ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ಪಡೆಯಬಹುದು. ವ್ಯಾಪಾರದಲ್ಲಿ ಲಾಭ ಅಧಿಕವಾಗಿರಲಿದೆ. ಮಿಥುನ ರಾಶಿಗೆ ಸೇರಿದ ಜನರು ವ್ಯಾಪಾರದಲ್ಲಿ ಅತ್ಯಂತ ವಿಶೇಷವಾದ ಲಾಭವನ್ನು ಗಳಿಸಲಿದ್ದಾರೆ. ನಿಮ್ಮ ಅಪೂರ್ಣ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳಿಸುವುದರಿಂದಾಗಿ ಹೊಸ ವ್ಯಾಪಾರ ಸಂಬಂಧಿತ ಅನೇಕ ರೀತಿಯ ಲಾಭವನ್ನು ನೀವು ನೋಡಬಹುದಾಗಿರಲಿದೆ. ಇದು ಪ್ರಮುಖವಾಗಿ ಈ ಸಮಯದಲ್ಲಿ ನೀವು ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ನೋಡುವ ಬದಲಾವಣೆಯಾಗಿದ್ದು, ಶನಿ 10ನೇ ಮನೆಯಲ್ಲಿ ಚಲಿಸುವ ಕಾರಣದಿಂದಾಗಿ ಈ ವರ್ಷ ವೃತ್ತಿ ಮತ್ತು ಅನೇಕ ರೀತಿಯ ಹಣಕಾಸಿಗೆ ಸಂಬಂಧಿಸಿದಂತೆ ಶನಿಯ ಅನುಗ್ರಹ ನಿಮಗೆ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇದು ಶಾಶ್ವತ ಯಶಸ್ಸನ್ನು ತಂದುಕೊಡಲಿದೆ. ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನ ಹೇಗಿರಲಿದೆ? ಕೌಟುಂಬಿಕವಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ನೀವು ಈ ಸಮಯದಲ್ಲಿ ವಹಿಸಬೇಕು ಎಂದು ತಿಳಿಯೋಣ. ಅನುಕೂಲಕರ ಸಂಬಂಧ. ಮಿಥುನ ರಾಶಿಗೆ ಸೇರಿದ ಜನರ ಪ್ರೇಮ ಜೀವನ ಗುರುಗ್ರಹದ ಸಕಾರಾತ್ಮಕ ಪ್ರಭಾವವನ್ನು ನೋಡಬಹುದಾಗಿರಲಿದೆ. ಇದರಿಂದಾಗಿ ಸಂಬಂಧದಲ್ಲಿ ಮಾಧುರ್ಯತೆ ಹೆಚ್ಚಾಗಲಿದೆ. ಜೂನ್ ತಿಂಗಳ ಮೊದಲು ನಿಮ್ಮ ಮಾತಿನ ಮೇಲೆ ನಿಯಂತ್ರಣವನ್ನು ಹೊಂದುವುದು ಉತ್ತಮ. ತಪ್ಪು ತಿಳುವಳಿಕೆ ಮತ್ತು ಕೆಟ್ಟ ಶಬ್ದಗಳ ಬಳಕೆಯಿಂದಾಗಿ ಸಂಬಂಧದಲ್ಲಿ ಒತ್ತಡ ಹೆಚ್ಚಾಗಬಹುದು. ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೇಮ ಸಂಬಂಧಗಳು ಬಲವಾಗಬಹುದು. ಪ್ರೇಮ ಸಂಬಂಧಗಳಲ್ಲಿ ನಿಧಾನವಾಗಿ ಗೌರವ ಹೆಚ್ಚಾಗಲಿದೆ. ಸ್ನೇಹಿತರಿಂದ ಪ್ರೀತಿಯ ಸಂಬಂಧ ಮತ್ತಷ್ಟು ಗಾಢವಾಗುತ್ತದೆ. ಮೇ ನಂತರದಲ್ಲಿ ಕುಟುಂಬ ಮತ್ತು ಕುಟುಂಬದ ವಾತಾವರಣದಲ್ಲಿ ಹೆಚ್ಚು ಶಾಂತಿಯನ್ನು ನೀವು ಕಾಣಬಹುದಾಗಿರಲಿದೆ. ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಜೂನ್ 2 ಮತ್ತು ಅಕ್ಟೋಬರ್ 30ರ ನಡುವೆ ಸುಂದರವಾದ ಮತ್ತು ಶುಭದಾಯಕವಾದ ಹಂತವನ್ನು ಕಾಣಲಿದ್ದೀರಿ. ನಿಮ್ಮ 2ನೇ ಮನೆಯಲ್ಲಿ ಅಂದರೆ ಕುಟುಂಬ ಸ್ಥಾನದಲ್ಲಿ ಉಚ್ಚ ಗುರು ಇರುವುದರಿಂದಾಗಿ ಮನೆಯಲ್ಲಿ ಶಾಂತಿ, ಪರಸ್ಪರ ಸಹಕಾರ ಮತ್ತು ಸಂಭ್ರಮದ ವಾತಾವರಣ ಇರಲಿದೆ. ಮದುವೆ, ಮಗುವಿನ ಜನನ, ಗೃಹ ಪ್ರವೇಶ ಅಥವಾ ದೈವ ಕಾರ್ಯಗಳಲ್ಲಿ ಶುಭ ಕಾರ್ಯಗಳನ್ನು ನಡೆಸುವ ಸಾಧ್ಯತೆ ಇರಲಿದೆ. ಕೆಲಸದ ಒತ್ತಡದಿಂದ ಈ ಸಮಯದಲ್ಲಿ ನೀವು ಮಾನಸಿಕವಾಗಿ ಅತೃಪ್ತಿಯಾಗಿರಲಿದ್ದೀರಿ. ಆದರೆ ಕುಟುಂಬದ ಸಹಕಾರವು ನಿಮಗೆ ಅತ್ಯಂತ ಶುಭದಾಯಕವಾಗಿರಲಿದೆ. ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಸವಾಲು ಎಂದರೆ 10ನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಕೆಲಸದ ದಾಸರಾಗಬಹುದು. ಹಾಗಾಗಿ ಆಫೀಸ್ ಕೆಲಸ ಡೆಡ್ಲೈನ್ಗಳು ಈ ಸಮಯದಲ್ಲಿ ನಿಮಗೆ ಚಿಂತೆಯನ್ನು ತರಲಿದೆ. ಮನೆಯವರನ್ನು ನಿರ್ಲಕ್ಷಿಸಬೇಡಿ, ಇದು ನಿಮಗೆ ಅಪಾಯಕಾರಿಯಾಗಿರಲಿದೆ. ಮನೆಯಲ್ಲಿ ಮನಸ್ತಾಪಕ್ಕೆ ಕಾರಣವೂ ಕೂಡ ಆಗಬಹುದು. ಇನ್ನು 3ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರದ ಪರಿಣಾಮದಿಂದಾಗಿ ಒಡ ಹುಟ್ಟಿದವರು, ಸಂಬಂಧಿಕರು ಅಥವಾ ನೆರೆಯವರೊಂದಿಗೆ ಸ್ವಲ್ಪ ದೂರ ಉಳಿಯುವ ಸಾಧ್ಯತೆ ಇರಲಿದೆ. ಕೆಲವೊಮ್ಮೆ ಕೆಲಸದ ಕಾರಣದಿಂದಾಗಿ, ಇನ್ನು ಕೆಲವೊಮ್ಮೆ ಮನಸ್ಸು ಸರಿ ಇಲ್ಲದ ಕಾರಣದಿಂದಾಗಿ ನೀವು ನಿಮ್ಮ ಆಪ್ತರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗುವುದಿಲ್ಲ.
ಹಾಗಾಗಿ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ಡಿಸೆಂಬರ್ ನಂತರದಲ್ಲಿ ಕೇತು 2ನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ಬಂದಾಗ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಾಪಂಚಿಕ ಸುಖಗಳಿಂದ ಮತ್ತು ಕೆಲವು ಕೌಟುಂಬಿಕ ಬಂಧಗಳಿಂದ ನಿಧಾನವಾಗಿ ವೈರಾಗ್ಯ ಭಾವನೆಯನ್ನು ಪಡೆಯಲಿದ್ದಾರೆ. ಭಯಪಡುವ ಅಗತ್ಯವಿಲ್ಲ. ಸಂಬಂಧಗಳಲ್ಲಿ ನಿಜವಾಗಿಯೂ ಯಾವುದು ಮುಖ್ಯ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಲು ಇದನ್ನು ಬಳಸಿಕೊಳ್ಳಿ. ಇನ್ನು ಮುಂದಿನದ್ದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಯನ್ನು ನೀವು ಈ ಯುಗಾದಿ ಭವಿಷ್ಯದಲ್ಲಿ ನೋಡಲಿದ್ದೀರಿ ಎಂದು ತಿಳಿಯೋಣ. ಹೊಸ ಪರಾಭವ ಸಂವತ್ಸರದಲ್ಲಿ ಆರೋಗ್ಯ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇಂದು ಹೊಸ ವರ್ಷದ ಆರಂಭದೊಂದಿಗೆ ಕೇತು ಗ್ರಹದ ಪ್ರಭಾವದಿಂದ ಮಿಥುನ ರಾಶಿಯವರ ಏಕಾಗ್ರತೆ ಕಡಿಮೆಯಾಗಬಹುದು. ಮಾನಸಿಕ ಒತ್ತಡ ಹೆಚ್ಚಾಗುವ ಸಂಭವ ಸಾಕಷ್ಟು ಹೆಚ್ಚಾಗಲಿದೆ. ವರ್ಷದ ಮಧ್ಯದಲ್ಲಿ ಕೆಲಸದ ಒತ್ತಡದಿಂದಾಗಿ ದಣಿವು ಮತ್ತು ನಿದ್ರಾಹೀನತೆ ಸಮಸ್ಯೆ ಉಂಟಾಗಬಹುದು. ಇದರಿಂದಾಗಿ ನೀವು ಹೆಚ್ಚು ಶಾರೀರಿಕ ಸಮಸ್ಯೆಯನ್ನು ಅನುಭವಿಸಲಿದ್ದೀರಿ. ಇದರಿಂದಾಗಿ ನಿಮಗೆ ಹೆಚ್ಚು ಶಾರೀರಿಕ ಸಮಸ್ಯೆ ಕಾಡುತ್ತದೆ. ಕೆಲಸದ ಒತ್ತಡದಿಂದ ದಣಿವು ಉಂಟಾಗಬಹುದು. ಆದ್ದರಿಂದ ನಿದ್ರೆ ಮತ್ತು ಆಹಾರವನ್ನು ನಿರ್ಲಕ್ಷಿಸಬೇಡಿ. ವಾಕಿಂಗ್, ಸರಳ ಆಹಾರ ಮತ್ತು ಸಾಕಷ್ಟು ನೀರು ನಿಮ್ಮನ್ನು ಸಮತೋಲನವಾಗಿ ಇರಲು ಸಹಕಾರಿಯಾಗಿರಲಿದೆ. ಮೇ ನಂತರ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಹಾಗೆ ದೇಹವು ಬೇಗನೆ ಚೇತರಿಸಿಕೊಳ್ಳಲಿದೆ. ಈ ಸಮಯದಲ್ಲಿ ಜನ್ಮ ಗುರು ಅಂದರೆ 1ನೇ ಮನೆಯಲ್ಲಿ ಗುರುವಿನ ಸಂಚಾರದ ಕಾರಣದಿಂದಾಗಿ ಆಹಾರ ಪದ್ಧತಿ ಸರಿ ಇಲ್ಲದಿದ್ದರೆ ತೂಕ ಹೆಚ್ಚಾಗಬಹುದು. ಲಿವರ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು. ಆದರೆ ನೀವು ಆರೋಗ್ಯಕರ ಅಭ್ಯಾಸವನ್ನು ರೂಢಿ ಮಾಡಿಕೊಂಡರೆ ಗುರು ನಿಮಗೆ ಅತ್ಯಂತ ಹೆಚ್ಚಿನ ಚೈತನ್ಯವನ್ನು ನೀಡಲಿದ್ದಾನೆ. 3ನೇ ಮನೆಯಲ್ಲಿ ಕೇತು ದಿನನಿತ್ಯ ವ್ಯಾಯಾಮ ಮಾಡಲು ಸೋಮಾರಿತನವನ್ನು ತರಬಹುದು. ಇದನ್ನು ನೀವು ಮೀರಿ ನಿಂತರೆ ಅತ್ಯಂತ ಹೆಚ್ಚಿನ ಶುಭ ಮತ್ತು ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನ ಆರೋಗ್ಯದಲ್ಲಿ ಕಾಣಬಹುದು. ದಿನಾಲೂ ಲಘು ನಡಿಗೆ, ಯೋಗ ಅಥವಾ ಸ್ಟ್ರೆಚಿಂಗ್ನಂತಹ ವ್ಯಾಯಾಮವನ್ನು ನೀವು ಮಾಡಿ. ಇದರಿಂದಾಗಿ ನೀವು ಮೈಕೈ ನೋವು ಕಡಿಮೆ ಮಾಡಿಕೊಳ್ಳಬಹುದಾಗಿರಲಿದೆ. ಜೂನ್ 20ರಿಂದ ಆಗಸ್ಟ್ 2ರವರೆಗೂ ಕುಜನು ನಿಮ್ಮ 12ನೇ ಮನೆಯಲ್ಲಿ ಇದ್ದಾಗ ನಿದ್ರಾಹೀನತೆ, ಆತಂಕ, ಕಣ್ಣಿನ ಉರಿ, ಅನಿರೀಕ್ಷಿತ ಗಾಯಗಳು ಅಥವಾ ಆಸ್ಪತ್ರೆ ಖರ್ಚುಗಳು ಎದುರಾಗುತ್ತದೆ. ಈ ಸಮಯದಲ್ಲಿ ವಾಹನ ಚಲನೆಯಲ್ಲಿ ಎಚ್ಚರಿಕೆ ಇರಲಿ. ಸಾಹಸ ಕೃತ್ಯಗಳಿಗೆ ಹೋಗಬೇಡಿ. ಡಿಸೆಂಬರ್ 6ರ ನಂತರದಲ್ಲಿ ರಾಹು 8ನೇ ಮನೆಗೆ ಬರುವುದರಿಂದಾಗಿ ಹಠಾತ್ ಆರೋಗ್ಯ ಸಮಸ್ಯೆಗಳು ತಲೆದೋರಬಹುದು. ಇದೇ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯ ಜೊತೆ ಇರಬೇಕಾಗಿರಲಿದೆ. 2026ರ ದ್ವಿತೀಯಾರ್ಧದಲ್ಲಿ ಸಂಪೂರ್ಣ ಬಾಡಿ ಚೆಕಪ್ ಮಾಡಿಸಿಕೊಳ್ಳುವುದು ಉತ್ತಮ. ಕೆಟ್ಟ ಚಟಗಳು ಅಂದರೆ ಧೂಮಪಾನ, ಮೊಬೈಲ್ ಚಟ, ಸರಿಯಾದ ಸಮಯಕ್ಕೆ ಊಟ ಮಾಡದಿರುವುದು ಇದನ್ನು ಬಿಟ್ಟು ಬಿಡುವುದೇ ಉತ್ತಮವಾಗಿರಲಿದೆ. ಇನ್ನು ಮುಂದಿನದ್ದಾಗಿ 2026ರ ಯುಗಾದಿ ಭವಿಷ್ಯದ ಪ್ರಕಾರ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ, ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂದು ತಿಳಿಯೋಣ. ಈ 2026ರ ಯುಗಾದಿ ಹೊಸ ಸಂವತ್ಸರದ ಪ್ರಕಾರ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಬಯಸುವವರಿಗೆ ಶುಭದಾಯಕವಾಗಿರಲಿದೆ. 9ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ನೀವು ಹೈಯರ್ ಸ್ಟಡಿ, ವಿದೇಶಿ ಯೂನಿವರ್ಸಿಟಿಗಳಲ್ಲಿ ಪ್ರವೇಶಾತಿ, ರಿಸರ್ಚ್ ಹಾಗೆ ಫಿಲಾಸಫಿ, ಲಾ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಿಸಿಕೊಳ್ಳಲಿದ್ದೀರಿ. ಹೊಸ ಸಂಸ್ಕೃತಿ ಅಥವಾ ವಿಭಿನ್ನವಾದ ವಿಷಯಗಳನ್ನು ಕಲಿಯಲು ನಿಮಗೆ ಅವಕಾಶ ಸಿಗಲಿದೆ. ಇನ್ನು 1ನೇ ಮನೆಯಲ್ಲಿ ಗುರು ಜೂನ್ 1ರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಗ್ರಹಣ ಶಕ್ತಿ ಮತ್ತು ಪ್ರಬುದ್ಧತೆಯನ್ನು ಹೆಚ್ಚಿಸುತ್ತಾನೆ. ಯಾವ ಕೋರ್ಸ್ ಕಲಿಯಬೇಕು ಹಾಗೆ ಈ ಸಮಯದಲ್ಲಿ ಯಾವ ಶಿಕ್ಷಣ ಕ್ಷೇತ್ರಕ್ಕೆ ನೀವು ಸೇರಬೇಕೆಂಬ ನಿರ್ಧಾರವನ್ನು ಉತ್ತಮ ರೀತಿಯಲ್ಲಿ ಮಾಡಲಿದ್ದೀರಿ. ಗುರುಗಳ ಮಾರ್ಗದರ್ಶನ ಪಡೆಯಲು ಇದು ಸಕಾಲವಾಗಿದ್ದು, ಅಕ್ಟೋಬರ್ 31ರ ನಂತರ ಗುರು 3ನೇ ಮನೆಗೆ ಬಂದಾಗ ನಿಮ್ಮ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಇಂಟರ್ವ್ಯೂಗಳಲ್ಲಿ ಹಾಗೆ ಸ್ಕಿಲ್ ಬೇಸ್ಡ್ ಪರೀಕ್ಷೆಗಳಿಗೆ ತಯಾರಾಗುವವರಿಗೆ ಇದು ಬೂಸ್ಟ್ ನೀಡಲಿದೆ. ಮುಖ್ಯ ಅಡಚಣೆ ಎಂದರೆ 3ನೇ ಮನೆಯ ಕೇತು. ಇದು ದಿನನಿತ್ಯ ಓದು, ಹೋಮ್ವರ್ಕ್ ಅಥವಾ ರಿವಿಷನ್ ಮಾಡುವುದಕ್ಕೆ ಬೇಸರ ತರಿಸುತ್ತದೆ. ನೀವು ಬುದ್ಧಿವಂತಿಕೆಯಿಂದ ಈ ಸಮಯದಲ್ಲಿ ನಿರಂತರ ಪ್ರಯತ್ನ ಮಾಡದಿದ್ದರೆ ನೀವು ಅಂಕಗಳಲ್ಲಿ ಕಡಿಮೆಯನ್ನು ನೋಡಲಿದ್ದೀರಿ. ಲೈಬ್ರರಿ ಅಥವಾ ಕೋಚಿಂಗ್ ಸೆಂಟರ್ಗಳಲ್ಲಿ ಹೋಗಿ ಓದುವುದು ನಿಮಗೆ ಶಿಸ್ತನ್ನು ತರಲಿದೆ. ಇದರಿಂದಾಗಿ ಅತ್ಯಂತ ಹೆಚ್ಚಿನ ಅಂಕದ ಗಳಿಕೆಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇನ್ನು ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ನೀಡುವ ಸಲಹೆ ಏನೆಂದರೆ, ನಿಮ್ಮ ಅದೃಷ್ಟ
ಅದೃಷ್ಟವನ್ನು ಹೆಚ್ಚಿಸಲು ಬುಧ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇನ್ನು ಎರಡನೇದಾಗಿ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಪಠಿಸುವುದು ಶುಭವನ್ನು ಉಂಟು ಮಾಡಲಿದೆ. ಮೂರನೇದಾಗಿ ಪ್ರತಿ ಬುಧವಾರ ಹಸಿರು ಹುಲ್ಲನ್ನು ಹಸುವಿಗೆ ತಿನ್ನಿಸುವುದು ಉತ್ತಮವಾಗಿರಲಿದೆ. ನಾಲ್ಕನೇದಾಗಿ ಬೆಳಗಿನ ಜಾವ ಸೂರ್ಯ ದೇವನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಸುವ ಮೂಲಕ ಅರ್ಘ್ಯವನ್ನು ಅರ್ಪಿಸಿ. ಇದು ನಿಮಗೆ ಶುಭದಾಯಕವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ನೀವು ಹೆಚ್ಚಿನ ಜಾಗರೂಕತೆಯಿಂದ ಇರಬೇಕು. ಅನಗತ್ಯ ಅಪಾಯಗಳನ್ನು ತಪ್ಪಿಸಬೇಕಾಗಿರಲಿದೆ. ಮುಂದಿನದ್ದಾಗಿ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ. ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇನ್ನು ಮುಂದಿನದ್ದಾಗಿ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧದಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯವಾಗಿರಲಿದೆ. ಇನ್ನು ಈ ಸಮಯದಲ್ಲಿ ನೀವು ತಪ್ಪದೆ ಮಾಡಬೇಕಾದ ಕೆಲ ಸರಳ ಜ್ಯೋತಿಷ್ಯ ಪರಿಹಾರದ ಬಗ್ಗೆ ಈಗ ನಾವು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮೊದಲನೇ ಸರಳ ಜ್ಯೋತಿಷ್ಯ ಪರಿಹಾರವೇನೆಂದರೆ ವಿಷ್ಣುವಿನ ಆರಾಧನೆ ಮಾಡಿ. ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಆಲಿಸಿ. ಎರಡನೇ ಸರಳ ಜ್ಯೋತಿಷ್ಯ ಪರಿಹಾರವೇನೆಂದರೆ ಮಿಥುನ ರಾಶಿಯ ಜನರು ಹೊಸ ವರ್ಷದಲ್ಲಿ ಗೋಮಾತೆಯ ಪೂಜೆಯನ್ನು ಮಾಡಬೇಕು. ಹಾಗೆ ಸಾಧ್ಯವಾದಷ್ಟು ಸೌಮ್ಯವಾಗಿರಿ. ಇದು ನಿಮಗೆ ಶುಭದಾಯಕ. ಮೂರನೇ ಸರಳ ಜ್ಯೋತಿಷ್ಯ ಪರಿಹಾರವಾಗಿ ದೇವಸ್ಥಾನಗಳಲ್ಲಿ ನಿಯಮಿತವಾಗಿ ಭೇಟಿ ನೀಡಿ ಹಾಗೆ ಪೂಜೆಗಳನ್ನು ಸಲ್ಲಿಸಿ. ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ನಾಲ್ಕನೇದಾಗಿ ಹೊಸ ವರ್ಷದಲ್ಲಿ ಕನಿಷ್ಠ 10 ಅಂಧರಿಗೆ ಆಹಾರವನ್ನು ದಾನ ಮಾಡಿ. ಇದು ಮಿಥುನ ರಾಶಿಯವರ ಜೀವನದಲ್ಲಿ ಹೊಸ ಆರಂಭವನ್ನೇ ತರಲಿದೆ. ಇನ್ನು ಮುಂದಿನದ್ದಾಗಿ ನಿಮ್ಮ ಶಕ್ತಿಯನ್ನು ಮತ್ತು ಸಾಮರ್ಥ್ಯವನ್ನು ಅನುಸರಿಸಿ ಆಹಾರವನ್ನು ದಾನ ಮಾಡುವುದು ಶುಭ ಫಲವನ್ನು ನೀಡಲಿದೆ. ಇನ್ನು ಮುಂದಿನದ್ದಾಗಿ ಧರಿಸಬೇಕಾದ ರುದ್ರಾಕ್ಷಿಯ ಬಗ್ಗೆ ತಿಳಿಯುವುದಾದರೆ ನಕಾರಾತ್ಮಕ ಪರಿಣಾಮವನ್ನು ಕಡಿಮೆ ಮಾಡಲು 10 ಮುಖಿ ರುದ್ರಾಕ್ಷಿಯನ್ನು ಧರಿಸುವುದು ಶುಭದಾಯಕವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಧರಿಸಬೇಕಾದ ರತ್ನದ ಬಗ್ಗೆ ನಾವು ತಿಳಿಯುವುದಾದರೆ ಬುಧವಾರ ಪಚ್ಚೆ ಧರಿಸಿ, ವಿಷ್ಣು ದೇವರ ಪೂಜೆ ಮಾಡಿ ಅಥವಾ ಏಕಾದಶಿಯಂದು ಉಪವಾಸ ಮಾಡಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಇದು ಯುಗಾದಿ ಭವಿಷ್ಯವಾಗಿದ್ದು ಮಿಥುನ ರಾಶಿಯವರಿಗೆ ಯುಗಾದಿಯಿಂದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳು ದೊರೆಯಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.